ಈ ಸೀರೆ ಕಲರ್ ಅಂತೂ ಮಸ್ತ್ ಐತ್ರಿ. ವೇರ್ ಮಾಡಿದಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ. ಯಾವುದೂ ಕೂಡ ಹಿಂಗೆ ಉಬ್ಬೋದು ಮಾಡೋದು ಏನಾಗಂಗಿಲ್ಲ. ಬನಾರಸಿ ಒಳಗೆ ಸಾಫ್ಟ್ ಆಗಿರುವಂಥ ಸೀರೆ ನೋಡ್ರಿ. ಹಾಗೆ ನಿಮ್ಗೆ ಗೋಲ್ಡನ್ ಜರಿ ಕೂಡ ಬರ್ತೈತಿ. ಎರಡು ಸೈಡು ನಿಮ್ಗೆ ಬಿಗ್ ಬಾರ್ಡ್ರ್ ಕೂಡ ಬರ್ತೈತಿ. ಅದೇ ಥರದ್ದು ಇನ್ನೊಂದು ಸೀರೆನೂ ಕೂಡ ಐತಿ ನೋಡ್ರಿ. ಇದು ಕೂಡ ಬಾರ್ಡ್ರ್ ಚೆನ್ನಾಗೇನೆ ಐತಿ. ಈ ಥರ ಬುಟ್ಟ ಬುಟ್ಟ ಕಾನ್ಸೆಪ್ಟ್ನೊಳಗೆ ಮ್ಯಾಂಗೋ ನಿಮ್ಗೆ ಸೆರಗ್ ಬರ್ತೈತಿ. ಹಂಗೆ ಗೊಂಡೆನೂ ಕೂಡ ಬರ್ತೈತಿ. ಯಾರಿಗೆ ನೀಡ್ ಐತಿ ಖಂಡಿತ ಅವರು ಕೂಡ ಸೀರೆ ತೊಗೋರಿ. ಕಡಿಮೆ ರೇಟ್ನೊಳಗೆ ಸೀರೆ ಕೊಡ್ತಾ ಇದ್ದೀನಿ. ಇಷ್ಟು ಕಡಿಮೆಗೆ ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ. ಸೊ ನಾನು ಕೂಡ ಈಗ ಕೊಡಕತ್ತೀನಿ. ನಾನೆಲ್ಲ ಸ್ಟಾಪ್ ಮಾಡ್ತಾ ಇರೋದ್ರಿಂದ ಎಲ್ಲನೂ ಕಡಿಮೆ ರೇಟಿಗೆ ಕೊಟ್ಟು ಶೋಲ್ಡರ್ ಮಾಡ್ತಾ ಇದ್ದೀನಿ. ಈ ಸೀರೆನೂ ಅಷ್ಟೇ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಆಗಿರ್ತೈತಿ. ನಾ ಇದ್ರ ಜೊತೆಗೆ ಒಂದು ಶಾರ್ಟ್ ತಾಳಿನೂ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀನಿ. 900 ರೂಪಾಯಿ ವರ್ತಿರುವಂಥ ಶಾರ್ಟ್ ತಾಳಿ ನಿಮ್ಗೆ ಇದ್ರ ಜೊತೆ ಫ್ರೀಯಾಗಿಯೇ ಸಿಗ್ತದ. ಹಾಗೆಯೇ ನೀವು ಪಾರ್ಟಿ ವೇರು ಮಾಡ್ಬೋದು, ಮತ್ತು ಎಲ್ಲರೂ ಮಾಡಿದ್ರೆ ಟೀಚರ್ಸು ಅಫೀಸಿಯಲ್ ವೇರು ಕೂಡ ಮಾಡ್ಬೋದು. ಸೀರೆ ಇದು ಸಾಫ್ಟ್ ಅದ್ರಿ. ಇದ್ರದ್ದು ರೇಟ್ 650, ಓನ್ಲಿ 650. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾವು ಆರಾಮದೀವಿ ನೋಡ್ರಿ. ನಾವಿವತ್ತು ಬ್ಲಾಗ್ ಮಾಡಕತ್ತೀವಿ. ನಾವಿವತ್ತು ಬ್ಲಾಗ್ ಚಾಲು ಮಾಡಿವ್ರಿ. ಇವಾಗ ನಾಷ್ಟ ಮಾಡೋದನ್ನ ಕಲಿತೀವಿ. ಪೋಹೆ ಅವಲಕ್ಕಿ ಭಾಳ ದಿವಸದ ಮ್ಯಾಗ ರೀ ಹುಡುಗರಿಗೆ ಬೈಯಾಕತ್ತೀನಿ. ಒಂದಿನಾರ ಚಂದಾಗ ಲಾಗ್ನಾಗ ಬರ್ತೀರಿ. ನಾವು ಭಾಳ ದಿನ ಎಲ್ಲರಿಗೆ ಬೇಜಾರಾಗ್ತಿರ್ತೈತಿ. ಸ್ವಲ್ಪ ಮಾತಾಡ್ರಿ, ಫಸ್ಟ್ ನೀವೇ ಶುರು ಮಾಡ್ರಿ ಅಂತಂದೆ. ಹಂಗಾಗಿ ನಮ್ಮ ಹುಡುಗರು ಶುರು ಮಾಡ್ಯಾರಿ. ಇವತ್ತಿನ ದಿನದ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣಂತ್ರ. ಓಕೆ, ಇವತ್ತಿನ ವಿಡಿಯೋ ನೋಡ್ರಿ, ಕೊನೆವರೆಗೂ ಸಪೋರ್ಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಸಬ್ಸ್ಕ್ರೈಬ್ ಬರ್ರಿ ಬ್ಲಾಗನ್ನು ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ರಿ. ಏನು ಮಾಡ್ಬೇಕಪ್ಪ? ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ರೀ. ಬಾಂಡೆಗಳು ತಿಕ್ಕಿ ನೋಡ್ರಿ, ನೀರು ಬಂದಿದ್ವಲ್ಲ. ಇವತ್ತೇನೈತಪ್ಪು? ಗುಡ್ ಫ್ರೈಡೇ. ಹಾಗಾಗಿ ಸೂಟಿ ಐತಿ. ಬಾಂಡೆಗಳೆಲ್ಲ ತಿಕ್ಕಿ ಗ್ಯಾಸ್ ಕಟ್ಟಿ ಒರೆಸಿ ಹಾಲಿಗೆ ಇಟ್ಟಿನ್ರಿ. ಹಾಲು ಸ್ವಲ್ಪ ಉಕ್ಕಿದ್ವು. ಚಲೋ, ಪರವಾಗಿಲ್ಲ ಬಿಡ್ರಿ. ಹಾಲು ಉಕ್ಕಿದಂಗೆ ನಮ್ಮ ಮನೆಯೊಳಗೆಲ್ಲ ಸುಖ ಸಂತೋಷ ಸಮೃದ್ಧಿ ಎಲ್ಲನೂ ಕೂಡ ಆಗಲಿ. ಇಷ್ಟು ಬಾಂಡೆ ಇದ್ದು ತಿಕ್ಕಿ ನೋಡ್ರಿ. ಸಿಂಕ್ ಇವತ್ತು ಸ್ವಲ್ಪ ಪರವಾಗಿಲ್ಲ, ಖಾಲಿ ಐತಿ. ಅಂದ್ರೂ 2 ಗ್ಲಾಸ್ ಅದಾವ್ರಿ. ನನ್ನ ಮಕ್ಕಳು ನೀರು ಕುಡಿದ್ಬಿಟ್ಟೇನೆ ಸಿಂಕಿನಾಗ ಇಡೋದು, ನೀರು ಕುಡಿದ್ಬಿಟ್ಟೇನೆ ಸಿಂಕಿನಾಗ ಇಡೋದು. ನನ್ನಂಗೆ ಅವ್ರಿಗೆ ರೂಢಿ ಆಗಿಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ. ಸಿಂಕ್ ಖಾಲಿ ಇದ್ದು ನನಗೆ ಅದೇನೋ ಒಂಥರ ಖುಷಿ. ನೀರು ಅದಾವ ನೋಡ್ರಿ. ನೀವ ಅರ್ಧ ಖಾಲಿ ಆಗ್ಯಾವ, ಇನ್ನೂ ಅರ್ಧ ಅದಾವ ವೇಸ್ಟ್ ಮಾಡ್ದೆ ಅಂತೇಳಿ ಹಂಗೆ ಇಡ್ತೀನಿ. ಬ್ಯಾರೆಲ್ಲ ನೀರು ತುಂಬಿಲ್ರಿ ಇವತ್ತು. ಯಾಕಂದ್ರೆ ನಾಳೆಗೆ ತೊಳೆದ್ರಾಯ್ತು. 4 ದಿವ್ಸಕ್ಕೊಮ್ಮೆ ತೊಳೆದ್ರೆ ಇದಾಗುತ್ತಾ. ಬಟ್ ಟಾಯ್ಲೆಟ್ ಬಾತ್ರೂಮ್ದು ವಿಡಿಯೋ ಯಾವಾಗಾರ ಗೊತ್ತಲ್ಲದ ಹಾಕಿರ್ತಿದ್ದೆ. ಸೊ ಅಂದ್ರೆ ನಮ್ಮ ಸಿಸ್ಟರ್ಸು ಒಂದಷ್ಟು ಹಾಕಬೇಡ್ರಿ ಅಂತಂದು ಹೇಳಿದ್ರು. ಹಾಗಾಗಿ ನನಗೂ ಅದು ಗೊತ್ತಾಗಲಿಲ್ಲ ಫ್ರೆಂಡ್ಸ. ವಿಡಿಯೋ ನೋಡುವಾಗ ಊಟ ಮಾಡ್ತಾ ಇರ್ತೀರಿ, ಅಡುಗೆ ಮಾಡ್ತಾ ಇರ್ತೀರಿ. ಒಂದೇ ವಿಡಿಯೋದಾಗ ಸರಿ ಅನ್ಸಂಗಿಲ್ರಿ. ದೇವ್ರನ್ನ ತೋರಿಸಿರ್ತೀರಿ, ಅಡುಗೆ ಊಟ ತೋರಿಸಿರ್ತೀರಿ ಅಂತೇಳಿ. ಸೊ ನನಗೂ ಗೊತ್ತಾಗದೇ ಇರೋವಂಥದ್ದನ್ನು ನೀವು ಹೇಳ್ತೀರಿ. ಹಾಗಾಗಿ ನಾನು ಅದನ್ನು ತಿಳ್ಕೊತೀನಿ ನೋಡ್ರಿ. ಈಗ ಕುಡಿಯೋ ನೀರು ಈ ಥರ ತೊಳೆದು ತುಂಬಿಟ್ಟಿರ್ತೀನಿ. ಅಡುಗೆಗೆ ಅದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಸೊ ಈಗ ಬರ್ರಿ ನಾಷ್ಟ ಮಾಡೋಣ ಅಂತ. ಮಕ್ಕಳದು ಜಳಕದೆಲ್ಲ ಆಗೈತ್ರಿ. ನಂದಿನ ಜಳಕ್ಕಿಲ್ಲ. ಸೊ ಮಾಡಬೇಕು ಇವರಿಗೆ. ಯಪ್ಪ ನಿನ್ನ ಸ್ವೀಟ್ ಬೇಡಪ್ಪ, ಯಪ್ಪ ಬೇಡ, ಅಲ್ಲೇ ಇಡು ನಿನ್ನ ಸ್ವೀಟ್. ನಾವು ಅಲ್ಲೇ ಇಡು ಇಡು. ಆ ಬಿಸ್ಕೆಟ್ನ ಹರಿದಾಕಿ ನೀರು ಮಾಡಿ ನಳಗಾಡಿಸಿ ಅಪ್ಪ ಅದನ್ನ ಗರಗಟ ಮಾಡಿ ಇಡ್ತಾನ್ರಿ. ಗಪ್ಕೊಂಡ್ರು ಬೇಡ ಬೇಡ ಜುನಗರಿನೂ ಬೇಡ, ಹೊಸಗರಿನೂ ಬೇಡ. ಉಪ್ಪಿಟ್ಟು ಬ್ಯಾಸ್ರ ಐತ್ರಿ. ಅವಲಕ್ಕಿ ನಾಷ್ಟ ಮಾಡೀವಿ. ಈಗ ನಾಷ್ಟ ಇದ್ರ ಕೂಡ ಸ್ವಲ್ಪ ಸಣ್ಣ ಶೇವ್ ಇತ್ತಂದ್ರೆ ಇನ್ನೂ ಭಾರಿ ಹಾಕಿತ್ತು ನೋಡ್ರಿ. ಬಟ್ ಪರವಾಗಿಲ್ಲ, ಈಗ ಬಿಸಿ ಬಿಸಿ ತಿನ್ನಮಂತ. ಹಾಸಿಗೆ ಬೆಡ್ಶೀಟು ಒಗ್ದಕ್ಕೆ ನೋಡ್ರಿ ಫ್ರೆಂಡ್ಸ. ಒಗ್ದಕ್ಕೆ ಹಾಗೆ ಮೈ ತಕ್ಕೋಬೇಕಂತಂದೆ. ಬೆಡ್ಶೀಟ್ ಆಲ್ರೆಡಿ ಒಣಗಿದು ತೆಳಗಿರ್ತದೆ ನೋಡ್ರಿ. 2 ಬೆಡ್ಶೀಟು ಮತ್ತು ಹಾಸಿಗೆ ಯಾವಾಗ ಹೋಗಿ ಒಗಿತಾನೆ ಇದ್ರೆ ಬೇಷ್ ನೋಡ್ರಿ. ಇಲ್ಲಿಕಂದ್ರೆ ಹೊಲಸು ವಾಸನೆ ಬಂದಂಗೆ ಆಗ್ಬಿಡ್ತೈತಿ ರೂಮ್ದಾಗ. ಮಕ್ಳಿಗೂ ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಇವು ನೋಡ್ರಿ ಉಳ್ಳಾಗಡ್ಡಿ ಬುಟ್ಟಿ ಒಳಗನೆ ಇಟ್ಟಿದ್ದೆ. ಗಾಳಿಗೆ ಇಲ್ಲೇ ಇರ್ಲಿ ಗ್ಯಾಲ್ರಿಯಾಗ ಈ ರೂಮ್ದಾಗ ಗಾಳಿ ಇರ್ತದಂತೇಳಿ. ಮತ್ತು ಅವು ರೌದು ನೋಡ್ರಿ, ಉಳ್ಳಾಗಡ್ಡಿ ಲಾಭ ರೌದ್ಯಾಗ ಹೋತಂತ. ಒಂದು 2-3 ಕೆಟ್ಟಿದ್ವು. ಅವನ್ನೆಲ್ಲ ತೆಗ್ದೀನಿ. ತೆಗೆದು ಸ್ವಚ್ಛ ಮಾಡಿ ಇದು ಟ್ರೈದೊಳಗೆ ಹಾಕಿನ್ರಿ. ಕಾಯಿಪಲ್ಲೆ ಟ್ರೈದೊಳಗೆ. ಈ ಕಡೆ ಬೆಳ್ಳುಳ್ಳಿ ಒಂದೇ ಒಂದು ಬಟಾಟೆ ಐತಿ. ಮನೆ ತೊಗೊಂಡಿದ್ನೆಲ್ಲ 1/2 ಕಿಲೋ ಅದ್ರೊಳಗೆ. ಇದು ನೋಡ್ರಿ ಮೊದಲ ಟ್ರೈದೊಳಗೆ ಹಾಕಿದ್ನೆಲ್ಲ ಅದು ಹೆಂಗಾಗ್ಯಾವ ನೋಡ್ರಿ. ಈ ಥರ ಕಲರ್ ಆಗ್ಯಾವು. ಸೊ ಅವ್ನು ತೆಗೆದು ಮತ್ತು ಬ್ಯಾಜುಕಿನ ಸಿಮಾಂಟಿ ಬಲ್ಯಕ್ಕೆ ಹೋಗಿ ಈ ಥರ ಪೇಪರ್ ಹಾಳಿ ಇಸ್ಕೊಂಬಂದು
ನೋಡಿರಿ ಹೊಸವು ಹಾಕಿನ ಮತ್ತು ಒಂಥರ ಕ್ಲೀನಾಗಿ ನೀಟಾಗಿ ಇರ್ತೈತೆ ನೋಡಿರಿ. ಅವಾಗ ಅಡುಗೆ ಮನೆಯೊಳಗೆ ಈ ಥರದ್ದು ಕೆಲಸನೊಳಗೆ ಕೈ ಆಡ್ತಾಯಿದ್ರೆ ಅಡುಗೆ ಮನೆಯೂ ನೀಟಾಗಿ ಇರ್ತದೆ. ಸೊ ಇವನ್ನೆಲ್ಲ ಈಗ ಒಂದು ಇದ್ರೊಳಗೆ ಹಾಕಿಬಿಡ್ತೀನಿ ರೀ. ನಿನ್ನೇನು ಕಸ ಹಾಕಿಲ್ಲ, ಇವತ್ತಿನ ಕಸ ಹಾಕಿಲ್ಲ. ಡಸ್ಟ್ಬಿನ್ ತುಂಬ ಐತಿ. ಇದು ಒಂದು ಇದೇ ಐತಿ, ಈ ಚೀಲದಾಗ ಹಾಕಿಟ್ಬಿಡ್ತೀವಿ. ಚಲೋ ಬರಕತ್ತದ. ಅಲ್ಲಿ ಯಾಕೆ ಕಪ್ಪು ಬರತ್ತದ್ರಿ ವಿಡಿಯೋ. ಒಂದು ಕೈ ಕೊಡು ಹೋಗ್ತಾನ ಅದು ಕಸದ ಡಬ್ಬ ಹೋಗ್ಕೊಟ್ಟು ಚಲ್ಲಿ ಮತ್ತೆ ಗೆಲ್ರಿ ಅಪ್ಪ. ಕಟ್ ಮಾಡಿ ವಿಡಿಯೋ स्टार्ट. पान कसं उडत उडत आलाय ಹಾಂ बघ. पान उडत उडत माझ्या हातात आलं. ಒಕ್ಕಟ್ಟದನ್ನ ಹಿಡ್ಕೋಬಾರ್ದು. ಪಾರಿ ಒಳದು ಪಾನ ಚಲೋ ಇರಲ್ಲ ಅದು. ಸ್ವಲ್ಪ ಹಾಕಕತ್ತಿ ನೋಡ್ರಿ. ಹಿಂಗೆ ಮಾಡಿದ್ರೂ ನೀರು ಬಿಡಲ್ಲ, ಕೆಳಗಡೆ ಓಲಿದ್ರು. ಅದು ಹೆಂಗೋ ಗೊತ್ತಿಲ್ಲ ನೋಡ್ರಿ. ಏನೈತೆ ಅದರೊಳಗೆ हवा येताना खाली पडता येते. हवा आले की खाली पडताय. हवा आल्यानंतर खाली पडत नाही. ಈ ಥರ ಹಾಕ. ನನಗೊಂಥರ ಖುಷಿ ಹಾಕಕ್ಕೆ. ಆದರೆ ಎಲೆ ಮೇ ಬಿದ್ರಂತೂ ಇನ್ನೂ ಖುಷಿ ನೋಡಿ. ಸಾಕು. ಮತ್ತು ನೀರು ಕೆಳಗಡೆ ಎಲ್ಲ ಇದು ಆಗ್ತಾವೆ. दोन टाइम अंघोळ करते. 2 टाइम अंघोळ करते. काय सकाळी नाही घातली. अंघोळ करते. ಭಾಳ ಹಾಕಕ್ಕೆ ಹೋಗಲ್ಲ. ಭಾಳ ಹಾಕನ ಇದಾಗ್ತಾವ. ಬೀಜ ಹಾಕಿದ್ನೆಲ್ಲ ಮೊನ್ನೆ ಈ ಕೊತ್ತಂಬರಿ ಬೀಜ. ಇದು ಕೊತ್ತಂಬರಿ ಬೀಜ ಯಾಕಿದ್ರ ಹಾಕಿನಂದ್ರೆ ಪೂಜೆ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಯಾವಾಗ ಅವನ್ನ ಹಂಗ ಏನು ಮಾಡದಂತೆ ಕುಡ್ಡದ ಹಾಕಿನಿ ನೋಡ್ರಿ. ಚೆನ್ನಾಗಿ ಬಂದವು कोथिंबरी. कोथिंबरी असंच राहतात ना. असंच राहतात का झाडावणे थोडे मोठे होते ते कार्ट्या झाडाचे. मोठं होते की त्याचं झाडावणे ढबू होते. तर ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ. ಮತ್ತೆ ಸಿಗೋಣ. ಸಂಜೆ ಮಾಡಿ ಚಹಾ ಕುಡಿಯೋಣ ಅಂತ ಬರ್ರಿ. ಕಾಟ ನೋಡ್ರಿ ಈ ಥರ ಹಾಕಿವ್ರಿ ಫ್ರೆಂಡ್ಸ್. ನಾವು ಮೊದಲ ಹಿಂಗಿತ್ತು ರೀ, ಈಗ ಹಿಂಗೆ ಹಾಕಿದೆವು. ಮೊದಲಿಂದ ಸ್ವಲ್ಪ ಚೆನ್ನಾಗಂತ ಅನಿಸ್ತಿತ್ತು. ಬಟ್ ಈಗ ಈ ಮಷಿನ ಇಲ್ಲಿಟ್ಟು ನೋಡ್ರಿ, ಏನಾದರೂ ಒಲೆಕ ಮಾಡೋಕೆ ಅನುಕೂಲ ಆಗುತ್ತಾ ಅದಕ್ಕಂತೇಳಿ ಹಂಗೆ ಹಾಕಿದ್ರೇನು ಹಿಂಗೆ ಹಾಕಿದ್ರೇನು ಒಟ್ಟಿನಲ್ಲಿ ನನಗೆ ಈ ಸದ್ದಿ ಹೆಂಗೆ ಅನುಕೂಲ ಬೇಕಾ ಹಂಗೆ ಮಾಡ್ಕೊಂಡಿದ್ದೀನಿ ರೀ. ಬಟ್ ಏನಾದರೂ ಪಟಕನಂಗೆ ಇಡಕ್ಕೆ ತೆಗಿಯೋಕೆ ಅದು ಡೋರು ಅಚ್ಚಕಡೆ ಆಗ್ಯಾವ್ರಿ. ನಾ ಮಾಡಿಸಿದ್ನೆಲ್ಲ ಎಕ್ಸ್ಟ್ರಾ ಹಿಂಗೇನಾರ ಇಡಕ್ಕೆ ಮಾಡೋಕೆ. ಈಗ ಏನು ಮಾಡಬೇಕು, ಇದನ್ನ ಎಲ್ಲ ಗಾದಿ ಎಲ್ಲ ಎತ್ತಿ ಇಡೋದು ತೆಗೆದು ಮಾಡಬೇಕಾಗುತ್ತೆ. ಬಟ್ ನೋಡೋಣ ಅಂತ ಒಂದು ಸ್ವಲ್ಪ ದಿನ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಮಾಡ್ತೀನಿ. ಸ್ನೇಹ ಚಹಾ ಮಾಡಿಕೊಟ್ಟಾಡ್ರಿ. ಸಂಜೆ ಮಾಡಿ ದೀಪ ಚಹಾ. ಈ ನನ್ನ ಮಗನಿಗೆ ಹೋಮ್ವರ್ಕ್ ತೊಗೊಂಡು ನಾನು ಇಲ್ಲೇ ಕುಂತೀನಿ. ಪೇಪರ್ ಅದಾವ್ರಿ. ಈಗ ಆಯ್ತು ಇನ್ನೊಂದು 2 ದಿನದ ಪೇಪರ್ ಚಾಲು ಆತವು. ಸೊ ತುಳಸಿ ಗಿಡ ಈ ಕಡೆ ಸೈಡಿಗೆ ಇಟ್ಟಿನಿ. ಏನು 3 ಮತ್ತೆ ಆಯ್ತಲ್ಲ. 2 का म्हणले. ಇವತ್ತು ಮುಗಿತೇ ಇಲ್ಲ ಟೈಮ್. ನಾಳೆಗೆ ನಾಡ್ದ ಅಚ್ಚ ನಾಡ್ದ ಐತಿಲ್ಲ. नाही ಮತ್ತೆ ಯಾವ 22 ತಾರೀಕು आती ना. 4 5 6 झालं की 2. मग ಈ ಮಕ್ಕಳಿಗೆ ಒಂದು ಶಬ್ದ ಈ ಕಡೆ ಆ ಕಡೆ ಹೋಗ್ಬಾರ್ದು ನೋಡ್ರಿ. बरोबर आहे का नाही सांगितलेला. ಹಾಂ ಅವನು ಚಹಾ ಕುಡಿಯತ್ತಾನ್ರಿ ಸದ್ಯಕ್ಕೆ. ನಮ್ದು ಈ ಸದ್ಯಕ್ಕೆ ಕ್ವಾಟ್ ಹಿಂಗಿಂಗ್ ಶಿಫ್ಟ್ ಆಗೈತೆ ನೋಡ್ರಿ. ಮೊದಲು ಹಿಂಗಿಂಗ್ ಇತ್ತು, ಆಗಾಯ ಸುಟ್ಟು ಅದೇ ಹೇಳಕತ್ತೀನಿ. ಒಂಥರ ಹೊಸ ನಮ್ಮನೆ ಅನ್ಸಕತ್ತೈತಿ. ಮೊದಲ ಒಂಥರ ನೀಟಾಗಿ ಅಂತ ಅನಿಸ್ತಿತ್ತು, ಈಗನು ನೀಟಾನೇ ಐತಿ. ಬಟ್ ನಮಗ ಸ್ವಲ್ಪ कम्फर्टेबल वाटे ना मला असं ठेवल्यावर. ಇದು ಬಂದ್ಬಿಟ್ಟನೆ ಎದಿ ಮ್ಯಾಗ ಹಾಕತೈತಿ ಕಾಟ. ಅವಾಗ ಬಂದ್ಬಿಟ್ಟ ಸ್ವಲ್ಪ ಸ್ಪೇಸ್ ಇರ್ತಿತ್ತಲ್ಲ. ಸೊ ಈ ಮಷಿನ್ ಸಂಬಂಧ ಇಟ್ಟೆ ನೋಡ್ರಿ. ಈಗ ಯಾವ ಸ್ವಲ್ಪ ಹರಿ ಮುರಿ ಅದಾವ್ರಿ, ಹೊಲ್ಕೋಬೇಕು. ನನಗೂ ಈಗ ಹೊರಗ ಸುಮ್ಮನೆ ಹೊಲಗಿ ಕಂಡಪಟ್ಟು ರೇಟ್ ಐತ್ರಿ. ಬ್ಲೌಸ್ಗಳು ಹೊಲ್ಕೋಬೇಕು. ಎಷ್ಟು ಸೀರೆ ಕೂತಾವ ಗೊತ್ತೇನ್ರ. ನನ್ ಹೊಸ ಸೀರೆ ಬೆಳಗ್ಗೆ ಸಮಯ ಮುರ್ದಿಲ್ಲ, ಎಲ್ಲ ಹಂಗ ಅದಾವು. ಅದಕ್ಕ ಒಂದ್ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಹೊಲ್ಕೊಂಡ್ರ ಆಯ್ತು. 2 ದಿನಕ್ಕ 3 ದಿನಕ್ಕ ಒಂದಾದ್ರೂ ಹೊಲಿತೀನಿ. ಒಮ್ಮೆ ಕೂತ್ ಹೊಲ್ದ್ರ ನಂಗೆ ಹೊಟ್ಟಿ ಬ್ಯಾನ್ ಆಗ್ತೈತ್ರಿ ಫ್ರೆಂಡ್ಸ್. ಅದು ಮಷಿನ್ ಭಾಳ ವಜ್ಜೆ ಐತಿ. ಭಾಳ ದಿವಸಕ್ಕೊಮ್ಮೆ ತೊಳಿತೀನಿ. ಅದ್ರಾಗ ಭಾಳನು ಇದಾಗೈತ್ರಿ ಅದು ಮಷಿನ. ಅದಕ್ಕೆ ಸರ್ವಿಸ್ ಏನಿಲ್ಲ. ಒಂಚೂರು ಎಣ್ಣೆ ಬಿಟ್ಟು ಒಂದ್ ಸ್ವಲ್ಪ ತುಳಿದು ಹೊಲಸ್ ಗಿಲಿಸ್ ಎಲ್ಲ ತೆಗೆದು ಕಟ್ ಮಾಡ್ತೀನಿ. ಕತ್ರಿ ಒಂದ್ ಇದಾಗೈತಿ, ಕತ್ರಿ ಒಂದ್ ತಗೊಂಡ್ಬರ್ಬೇಕು. ನಾಳೆಗೆ ಯಾವ ಶನಿವಾರ ರವಿವಾರ ಹೋಗ್ತೀನಿ. ನಾನು ನಿನಗೋನ कुठं ಕತ್ರಿ ತರಕ
ಕದ್ರಿ ತರಕ ಇಲ್ಲಿ ಮೊದ್ಲ ಮಾರ್ತಂತ ಐತ್ರಿ, ಅಲ್ಲಿ ಹೋಗ್ಬೇಕು. ಹಂಗಾಗಿ ಹೋಗಿ ತಗೊಂಬರ್ಬೇಕು. ತಗೊಂಬಂದು ಕಟ್ ಮಾಡಿ ಚಾಲೂ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಒಂದ್ 3 ಜಂಪರ್ ಗಿಂಪರ್ ಎಲ್ಲ ಹೊಲ್ಕೋತೀನಿ. ಈ ಪಿಲ್ಲಿಂದು ಪ್ಯಾಂಟ್ ಅರ್ಧ ಐತಿ, ಚಲೋ ಐತ್ರಿ. ಸೊಂಟಿನ್ಯಾಗ ಅದೆಲ್ಲ ಗಟ್ಟಿ ಮುಟ್ಟ ಐತಿ. अगं कलर बिलर गेलाय, कशाला घालते उगत? ಬೇಡ नको, फाटलेला आहे, कलर गेलाय. मम्मी आजकालचे फॅशन वाली फाटलं. ಇದು ನೋಡಿ, ಇದು ಅಷ್ಟು ಫಿಟ್ ಇಲ್ರಿ ಇದು ಇವನಿಗೆ. ಈ ಸೀಟ್ನ್ಯಾಗ ಫಿಟ್ ಇಲ್ಲ, ಹಂಗಾಗಿ ಬೇಷ್ ಅನ್ಸುತ್ತೆ ಇದು. ಸ್ವಲ್ಪ ಇಲ್ಲಿ ಹಿಂಗ್ ಕಟ್ ಮಾಡಿ ಮಡಿ ಚೊಲ್ಗಿ ಹಾಕಿದ್ನಂದ್ರ ಹಾಕೊಂತಿದ್ ನನಗ್ ಅನ್ಸಕತ್ತದ. ಕಿಸೆ ಪಸೆ ಎಲ್ಲ ಚಂದ ಅದಾವ್ರಿ ಫ್ರೆಂಡ್ಸ್. ಬಟ್ ಸ್ವಲ್ಪ ವಾಶ್ ಮಾಡಿ 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 ಬೆಳಗಾಗೈತ್ರಿ. ಆದ್ರ ಇನ್ನ ಹಾಕೋಣಕ ಇದು ಮಾಡ್ಕೋಬಹುದು. ಬಟ್ ಮೊನ್ನೆ ತಗೊಂಡ್ಬಂದಾರ ಅವ್ರ ಪಪ್ಪ. ಇದನ್ ಮಾಡ್ಲಿ, ಇದೊಂದ್ ಜೀನ್ಸ್ ಐತ್ರಿ, 3/4 ಕಪ್ಲೆ ಆತೈತಿ. ಯಾಕಂದ್ರೆ ಇದು ಸೀಟ್ನ್ಯಾಗ ಅಗಲ್ ಇರೋದ್ರಿಂದ ಕೆಟ್ಟ ಜಿಗ್ದಾಡ್ತಾನ್ರಿ ಇವ ಮಗ. ಇಲ್ಲಿ ಹಿಂಗ್ ಕಟ್ ಹೊಡೆದು ಒಲಿಗೆ ಹಾಕ್ಬಿಡ್ತೀನಿ. ಲಾಕ್ಡೌನ್ ನಮ್ಮ ಯಜಮಾನ್ರಿಗೆ ನಾ ಹಿಂಗ ಮಾಡ್ಕೊಟ್ಟಿದ್ದೀನಿ. ಇದು ಬರ್ಮಡ ಕಪ್ಲೆ ಉದ್ದು ಪ್ಯಾಂಟ್ ಇತ್ತದು. ಅದು ಸ್ವಲ್ಪ ಇಲ್ಲೆಲ್ಲ ಏನಾಗ್ಬಿಟ್ಟೈತ್ರಿ, ಸ್ವಲ್ಪ ಬಾಳ ಉದ್ದ ಉಡ್ತಿದ್ರಲ್ಲ, ಅದು ಕಾಲ ಸಿಕ್ಕೊಂಡ್ ಹರಿದಿತ್ತು. ಅದಕ್ಕೆ ಏನ್ ಮಾಡ್ದೆ, ಹಿಂಗ್ ಕಟ್ ಹೊಡೆದು ಬರ್ಮಡ ಕಪ್ಲೆ ಮಾಡ್ಕೊಟ್ಬಿಟ್ಟಿದ್ನಿ. 3/4 ಬರ್ಮಡ ಕಪ್ಲೆ. ಇವನಿಗೆ ಈಗ ಮಾಡ್ಬೇಕ್ರಿ ಫ್ರೆಂಡ್ಸ. ಈ ಕೊಟ್ಟನ ಆದ್ರೂ ಏನ ಇಲ್ಲೇ ಕೂತ ನೋಡ್ರಿ. ಮಲ್ಲೂನು ಪಾಪ ಬಂದಿಲ್ಲ, ಅವ್ನ್ ಕೆಲ್ಸಿಗೆ ಹೋಗ್ಕನ್ರಿ. ಟೈಮ್ ಇದ್ರ ಗುಡಿಗದು ಹೋಗಿರ್ತಾನ, ಹಂಗಾಗಿ ಕರ್ಟನ್ हाकादागिಲ್ಲ. ते ह्याचं नाक ते गोल आहे बघ, ते तिथं माळावर आहे. ते पप्पा काढले आणि तसेच ठेवले. ते आता तेच पप्पा काढले. परत पप्पाला ಟೈಮ್ ನೈ ಆಗಲ್ಲ. ಒಲ್ ಬಿಡ್ರಿ, ಈಗ ಅಡಿಗೆ ಮಾಡ್ಬೇಕ್ರಿ. ಹಿಟ್ ನಾದಿಡ್ತೀನಿ. ಇವ 1 2 3 4 ಹೇಳ್ತಾನ್ರಿ, ಕೇಳ್ರಿ. ನೀ ಹೇಳಿ ವಿಡಿಯೋ ಮಾಡ್ತಾನ. ಅವ ಅಂದ್ರೆ ಅಲ್ಲ ಟೈಮಿಂಗ್ ಅಷ್ಟೇ, ವಿಡಿಯೋ ಕಟ್ ಮಾಡು. ಈ ನೋಡಿ ಟೈಮಿಂಗ್ ಅಸ್ತರ ಎಷ್ಟು ಇದ್ರೊಳಗೆ 100 ಕಂಪ್ಲೀಟ್ ಮಾಡ್ತಾನ. ಸ್ಟಾರ್ಟ್ 1 2 3 4 5 6 7 8 11 12 13 14 15 16 17 18 19 20 21 22 23 24 31 32 34 35 36 37 38 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 70 71 72 73 75 76 77 78 79 80 81 82 83 84 85 86 87 88 90 91 92 93 94 95 96 97 98 99 100. ಎಷ್ಟು ನಿಮಿಷ ಆಯ್ತವ? 47 47 47 ಮಿನಿಟ್ಗೆನಾ ಅಗ್ಯಾ? सेकंड मध्ये 47 सेकंड. आता असाच केला तू. एक एक हे जंप केलं एकदम. ते गावाला गेले थोडे दिवसामध्ये. मग म्हणूनच जंपी केलं. कुठं गावाला गेलो होतो? ನೋಡ್ರಿ ಫ್ರೆಂಡ್ಸ್, ಈ ಮಕ್ಕಳು ಕೂಡ ಏನು ಬೇಕಾಗಿ ನೋಡ್ರಿ, ಅಷ್ಟು ಕಿಡಿಬಿಡಿನೂ ಮಾಡ್ತಾರ, ಅಷ್ಟು ಕಾಮಿಡಿನೂ ಮಾಡ್ತಾರ ನೋಡ್ರಿ ಫ್ರೆಂಡ್ಸ್. ಏನಂತ ಹೇಳ್ರಿ, ಹೆಣ್ಣಿನ ಜನ್ಮಿಗ ಎಲ್ಲಾ ಸರ್ವಸ್ವನು ಮಕ್ಕಳಿಗಂತಾನೆ ತ್ಯಾಗ ಮಾಡೋದು. ಅದನ್ನ ನೀವು ಹೊರ್ತಿಲ್ಲ, ನಾನು ಹೊರ್ತಿಲ್ಲ. ಈಗ ಏಟ್ ನಾವ್ ಹೇಳ್ತೀನಿ ಸದ್ಯಕ್ಕ. ಓಕೆ, ಯಾರು नंबर गावाला गेले तुम्ही? ಕಟ್ ಮಾಡ್ತಾ ನೋಡ್ರಿ ನನ್ ಮಗ. ಹಿಂಗ್ ಕಾಣಿಸ್ತಾನ್ರಿ ಇವ. ಪಕ್ಕ ಅದನ್ರಿ ಫ್ರೆಂಡ್ಸ್. ಒಂಥರ ಏನಂತಾರಿ, ಆಕ್ಳು ಮುಕ್ಕೋಡ್ ಅಂತಾರಲ್ಲ, ಹಂಗ ಅದರ್ರಿ ಇವ್ರು. आमच्या वर्गात एक पाडे म्हणून नाव आहे. आम्ही रोज त्याला चिडतो की पाडे पाठ केला की नाही. का ಅಡ್ನ ಪಾಡೆ आणि ಅಡ್ರೆಸ್ ಪಾಡೆ ಅಂತದ್ರಿ. ಪಾಡೆ ಅಂತಂದ್ರ ಮರಾಠಿ ಒಳಗ ಮಗ್ಗಿ. ಅದಕ್ ಮಗ್ಗಿ ಬಪೆಟ್ ಮಾಡಿಲ್ಲ ಅಂತೇಳಿ ಚುಡಾಸ್ತಾರಂತ ಹುಡುಗರು. ನೋಡ್ರಿ ಹೆಂಗ್ ಅದಾರ ಇವ್ರೆಲ್ಲ. ಅಂತೀರಿ ನೀವು ಬಾ ಸೌಮ್ಯರಿ ಪಿಲ್ಲು ಅಂತೇಳಿ. ಪಿಲ್ಲು ಪಿಲ್ಲೋರ್ ಪಪ್ಪ ಮುಖದ ಮುಂದೆ ಏನ್ ಕಾಣಿಸ್ತದಂಗ ಇಲ್ರಿಪ್ಪ. ಅವ್ರಲ್ರಿ ನೋಡಿದ್ರಲ್ಲ ಇವ್ನ ಹೆಂಗ ಐತಿ ಸದ್ಯಕ್ ವರ್ಷೆ ಮಗ್ಗಿ ಮಿಸ್ ಮಾಡಿದ್ವಿ. ಜಂಪ್ ಅದು ಅಂದ್ರ ಊರಿಗೆ ಹೋಗ್ಯಾವಂತ್ರಿ. ಅವು ಮಿಸ್ಸಿಂಗ್ ಆಗಿದ್ದು ಅಂಕಿಗಳು ನೋಡ್ರಿ ಎಷ್ಟು ಚಂದ. मम्मी पिल्लू आणि पप्पा टमाटी सारखं. टमाटी वरून दिसायला लाल दिसतंय, आतून ते लई हिवळक असतंय ना, तसं आहे. आकी टमाटी होलसिದ್ಲು. आणि हे ना हा ही काकडी आहे. हा, काकडी छान असते. मग हे कलिंगड
मोठी डबाडी तू कलिंगड किती खातो मग तुला आवडते म्हणून ती डबी आहे असं बोलू नये तू स्वतःच आहे ಹಿಂಗ ಮಾಡ್ಕೋತೋರ್ ವಿಡಿಯೋ ಕಂಡಪಟ್ಟಿ ಲೆಂತಿ ಆಗುತ್ತಾ ಓಕೆ ಅನಿಸಿತಿ ಸಿಂಕು ಖಾಲಿ ಇರಂಗಿಲ್ಲ ಅದು ಒಂಥರ ಅಕ್ಷಯ ಪಾತ್ರೆ ಇದ್ದಂಗನ ನೋಡ್ರಿ ಫ್ರೆಂಡ್ಸ್ ಸಿಂಕ್ ಅನ್ನೋದು ನೋಡ್ರಿ ಆ ಉಳ್ಳಾಗಡ್ಡಿ ಇಟ್ಟಿದ್ನೆಲ್ಲ 2 ಬುಟ್ಟಿ ಒಳಗೆ ಇಲ್ಲೇ ತಂದು ಇಟ್ಟಿನ್ರಿ ಸೊ ಈ ಸದ್ಯಕ್ಕೆ ಒಂದು 4 ಬಂಡೆ ಇದ್ದವಲ್ಲ ತಿಕ್ಕಿಟ್ಟಿನಿ ಒಂದು ಡಬ್ಬಕ್ಕೆ ಬೇಕು ಹಾಗೇನೆ ಇಲ್ಲಿ ಹಿಟ್ಟನ್ನು ಕೂಡ ನಾದು ಇಟ್ಟಿದ್ದೆ ಈಗ ಆಲ್ರೆಡಿ ಒಂದು ಅರ್ಧ ತಾಸು ಮ್ಯಾಗ ಆಗೈತಿ ಈ ಗಲಾಟೆ ಮಕ್ಕಳು ಕೂಡ ಸ್ವಲ್ಪ ಟೈಮ್ ಪಾಸ್ ಮಾಡಿ ಹಿಟ್ಟಂತೂ ನಾದೈತಿ ನೆಂದೈತಿ ಬೆಣ್ಣೆ ಅದಂಗೆ ಆಗೈತೆ ನೋಡ್ರಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೈತೆ ಅಂದ್ರೆ ಹಿಟ್ಟು ನೋಡ್ರಿ ಫುಲ್ಲು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗೈತಿ ಚಪಾತಿ ಇನ್ನೂ ಎಷ್ಟು ಸಾಫ್ಟ್ ಆಗ್ಬೋದು ಇದು ಮಾಡ್ಕೊರಿ ಚಪಾತಿ ಒಂದು ಉಳಿದೈತಿ ಬುಟ್ಟಿ ಒಳಗೆ ಈಗ ಮಳೆ ಹುಳ ಒಂದು ಜಾಸ್ತಿ ಆದಂಗೆ ಆಗ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಲೈಟ್ ಹಚ್ಚೋಂಗೇ ಇಲ್ಲ 5-6 ಗಂಟೆಗೆ ಭಾಳ ಅಂದ್ರೆ ಭಾಳ ಆಗ್ಬಿಡ್ತಾವ್ರಿ ಮೊನ್ನೆ ಹೀರಿಕಾಯಿದೊಳಗೆ ಒಂದು ಸಣ್ಣ ಹೀರಿಕಾಯಿ ಜಾಸ್ತಿ ಆಗುತ್ತೆ ಅಂತೇಳಿ ಎಕ್ಸ್ಟ್ರಾ ತೆಗೆದಿಟ್ಟಿದ್ನ್ಯಾ ಈಗ ಒಂದು ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಹೀರಿಕಾಯಿ ಹಾಕಿ ಗ್ರೇವಿ ಥರ ಮಾಡ್ತೀನಿ ರೀ ಅನ್ನ ಏನು ಮಾಡೋಕ್ಕೆ ಹೋಗಲ್ಲ ಬಿಸಿ ಬಿಸಿ ಚಪಾತಿನೇ ಮಾಡಿಬಿಡ್ತೀನಿ ಸದ್ಯಕ್ಕೆ ಶೇಂಗಾದ ಪುಡಿ ಮಿಕ್ಸಿ ಹಾಕ್ಬೇಕ್ರಿ ಇದು ಸ್ವಲ್ಪ ಕುದೀಲಿ ಆ ಕುದಿಯೋ ಗ್ಯಾಪ್ನ್ಯಾಗ ಪಟ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇದನ್ನ ಹಾಕಕ್ಕೆ ಬರ್ತೈತಿ ಶೇಂಗಾದ ಪುಡಿ ಒಮ್ಮೆ ಹಾಕಿ ಕುದಿಸ್ಬಾರ್ದ್ರಿ ಬದ್ನಿಕಾಯಿ ಆಗಲಿ ಯಾವುದೇ ಆಗಲ್ಲಕ್ಕ ನಾವೇನು ತರಕಾರಿನ ಕುದಿಸ್ಕೊತೀವಿ ಲಾಸ್ಟು ಒಂದು 90% ಎಲ್ಲ ಕುದ್ದಾದ್ಮ್ಯಾಗ ಇನ್ನು 10% ಕುದಿಬೇಕು ಅನ್ನೋವಾಗನೇ ಶೇಂಗಾದ ಪುಡಿ ಹಾಕಿ ಒಂದು ಉಗಿ ಕುದಿಸಿ ತೆಗೆದು ಬಿಡ್ಬೇಕು ನೋಡ್ರಿ ಅಂದ್ರೆ ಅದು ಆಯ್ಲಿ ಬಿಟ್ಟಂಗಾಗಿ ಅದ್ರ ಟೇಸ್ಟ್ ಗಮ್ಮ ಭಾರಿ ಇರುತ್ತೆ ಒಮ್ಮೆ ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಕುದಿಯಕ್ಕೆ ಬಿಡ್ತೀನಿ ಈಗ ಶೇಂಗಾದ ಪುಡಿ ಹಾಕಿದ್ರೆ ಅದು ಒಂಥರ ಗಂಜದಂಗೆ ಆಗ್ಬಿಡ್ತದ್ರಿ ಈಗ ಚಪಾತಿಗೂ ಹಂಚಿಡ್ತೀನಂತ ಗ್ಯಾಸ್ ಒಂದು ಯಾವಾಗ ಹೋಗುತ್ತೋ ಭಯ ಆಗ್ಬಿಡ್ತದೆ ನೋಡ್ರಿ ಫ್ರೆಂಡ್ಸ್ ಈಗ ಇನ್ನೊಂದು ಗ್ಯಾಸ್ ಇಲ್ಲ ನಮ್ಮ ಮನ್ಯಾಗ 2-3 ಸಿಲಿಂಡ್ರ್ ಖಾಲಿ ಇದ್ರೂ ಈಗ ಅದೆಲ್ಲ ವಾರ ಆಗೋಕ್ಕಿಂತ ಮುಂಚೆಕಿಂದನೇ ಹೇಳಕತ್ತೀನಿ ಏನಾಗಲ್ಲ ಬಿಡು ತರ್ತೀನಿ ಅಂತ ಯಜಮಾನ್ರು ನೆಗ್ಲೆಕ್ಟ್ ಮಾಡಿಬಿಟ್ರು ಈಗ ಯಾವಾಗ ಹೋಗುತ್ತಾ ಗೊತ್ತಿಲ್ಲ ಹಾಗಾಗಿ ಭಯ ಆಗುತ್ತೆ ರೀ ನೈಟ್ ಅಡುಗೆ ಮಾಡೋಕೆ ನನಗಂತೂ ಸೊ ಈ ಸದ್ಯಕ್ಕೆ ನೀರು ಹಾಕಿ ಕುದಿಯೋಕಿರ್ತೀನಿ ಆಲ್ರೆಡಿ ಚಪಾತಿ ಮಾಡ್ದೀನಿ ರೀ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತಲ್ಲ ಹಿಟ್ಟು ನಾಳೆಗೆ ಒನ್ ಟೈಮರ ಆಗ್ತದೆ ಸಂಜೆಕರ ಮಧ್ಯಾಹ್ನರ ಮಾಡೋಕೆ ಬರ್ತೈತಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಿದ್ದಿ ಸ್ವಲ್ಪ ನೋಡಿರಿ ಈ ಥರ ಮಾಡಿ ಇಟ್ಬಿಡ್ತೀನಿ ರೀ ಫ್ರಿಜ್ಜಿನೊಳಗೆ ಒನ್ ಟೈಮ್ ಇಡ್ಬೋದು ರೀ ಫ್ರೆಂಡ್ಸ್ ಎಕ್ಸ್ಟ್ರಾ ಏನಾಗಲ್ಲ ಇಷ್ಟಿಷ್ಟೇ ಎಷ್ಟೊತ್ತು ನಾತ್ರಿ ಈಗೊಂದು 10 ಚಪಾತಿ ಮಾಡಿ ನೋಡಿರಿ ಸದ್ಯಕ್ಕೆ ಅನ್ನ ಮಾಡಲಿಲ್ಲ ಚಪಾತಿನ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಬಿಸಿ ಬಿಸಿ ಚಪಾತಿ ಮಾಡೀನಿ ಈಗ ನೋಡಿರಿ ತಾಟ್ ಮುಂಚೆನೇ ಇದೊಬ್ಬ ಬರ್ತದೆ ರೀ ಒಂಥರ ನೀರು ಇದಾಗುತ್ತಲ್ಲ ಹಾಗಾಗಿ ಮ್ಯಾಗ ಹಾಳೆನೇ ಮುಚ್ಚೀನಿ ಪಲ್ಯನೂ ಕೂಡ ಆಗೈತೆ ನೋಡಿರಿ ಚಮಚ ಪಟಕ ಡಸ್ಟ್ಬಿನ್ ಸಿಂಕಿಗೆ ಹಾಕೋ ಚಟ ನಂದು ಇಲ್ಲಿ ಹಾಗೆ ನಾಳೆಗೆ ನಾಷ್ಟಕ್ಕೆ ಮಕ್ಕಳಿಗೆ ಬುತ್ತಿ ಕಟ್ಟಬೇಕ್ರಿ ಅವಲಕ್ಕಿ ಉಪ್ಪಿಟ್ಟು ಸರಿ ಅನ್ಸಂಗಿಲ್ಲ ಚಟ್ನಿ ದೋಸೆ ಆದ್ರೆ ಪರವಾಗಿಲ್ಲ ಮಕ್ಕಳು ತಿನ್ಕೊತಾರೆ ಚಪಾತಿ ಅಂದ್ರೆ ಯಾಕಂತಾರೆ ರೀ ಅವ್ರು ಒಲ್ಲೆ ಅಂತಾರೆ ಮುಂಜಾನೆ ಬುತ್ತಿ ಒಮ್ಮೊಮ್ಮೆ ಸೆಕೆಂಡ್ ಆಪ್ಷನ್ ಇರಲ್ಲ ಕಟ್ತೀನಿ ದಿನ ದೋಸೆ ಏನು ಸರಿ ಅನ್ಸಲ್ಲ 4 ಬಂಡೆಗೆ ದಬ್ಬಾಕ್ಬೇಕಂದ್ರೆ ಹಾಗೆ ಇಟ್ಟ ಮಿಕ್ಸಿ ಇಲ್ಲೇ ಐತಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಎಲ್ಲ ರೌದಿ ಒಟ್ಟು ತೆಗ್ದಿದ್ದೀನಿ ರೀ ಮ್ಯಾಗಿಂದು ಸಣ್ಣ ಉಂಡೆ ಕಟ್ಟಿ ನೋಡ್ರಿ 10 ಉಂಡೆ ಆಗ್ಯಾವ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿನಿ ಕಟ್ಟೀನಿ ರೀ ಸಣ್ಣ ಕಟ್ಟೀನಿ ನಾವು ಮಕ್ಕಳಿಗೆ ಜಾಸ್ತಿ ಹಣ್ಣು ಹಂಪ್ಲ ತರೋದು ಭಾಳ ಕಡಿಮೆ ರೀ ನಾವು ಮನ್ಯಾಗನೇ ಹೆಲ್ದಿ ಫುಡ್ಡನ್ನೇ ಮಕ್ಳಿಗೆ ಜಾಸ್ತಿ ಕೊಡ್ತೀನಿ ಬಟ್ ಈ ಥರ ಯಾವಾಗಾರ ಉಂಡೆ ಮಾಡೋದು ಚಲೋ ನಾಷ್ಟ ಜೊತೆಗೆ ಇಲ್ಲ ಮಧ್ಯಾಹ್ನ ಟೈಮ್ದಾಗ ಊಟದ ಜೊತೆಗೆ ಕೊಡ್ತಿರ್ತೀನಿ ಮಕ್ಕಳಿಗೆ ನಾನು ಬಿಲ್ಲು ಭಾಳ ಲೈಕ್ ಮಾಡ್ತಾನೆ ಭಾಳ ಇಷ್ಟಪಟ್ಟು ತಿಂತಾನವ ಇಷ್ಟಾದರೂ ನಮ್ಮ ಮಕ್ಕಳ ಹೆಲ್ತ್ಗೋಸ್ಕರ ನಾವು ಮಾಡಬೇಕಾಗ್ತದೆ ಪೇರೆಂಟ್ಸ ಬಟ್ ಹಣ್ಣು ಹಂಪ್ಲ ತಿಂದ್ರೇ ಮಕ್ಕಳು ಒಳ್ಳೆ ರೀತಿಯಾಗಿರ್ತಾರೆ ಅನ್ನೋದನ್ನು ಇಲ್ಲ ಮನ್ಯಾಗ ಒಳ್ಳೆ ಫುಡ್ ಕೊಟ್ರೂ ಕೂಡ ಮನೆ ಊಟ ಕೊಟ್ರೂ ಮಕ್ಕಳಿಗೆ ಚಲೋನೇ ಅದೇನು ಕೆಟ್ಟದಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಉಂಡೆ ಅಂತೂ ಮಾಡಿಟ್ಟಿನಿ ರೀ ಶೇಂಗಾದ ಪುಡಿನೂ ಕೂಡ ಮಾಡಿಟ್ಟಿ ನೋಡ್ರಿ ಓಕೆ ಇಷ್ಟು ಬಾಂಡೆ ಬಿದ್ದಾವೆ ಈಗ ಮಿಕ್ಸಿ ಎಲ್ಲ ಮಾಡಿದ್ವು ಊಟ ಮಾಡೋಣ ಅಂತ ಈ ಸದ್ಯಕ್ಕೆ ಊಟ ರೆಡಿ ಆಗೈತಿ ಚಪಾತಿ ಪಲ್ಯನ ಉಳ್ಳಾಗಡ್ಡಿ ಹಾಕಿನ್ರಿ ಬರೀ
ಟಮಾಟಿನೂ ತರಬೇಕು, ಮಾರ್ಕೆಟ್ಗೆ ಹೋಗ್ಬೇಕು. ನಾನು ಹೋಗ್ಬೇಕು ಅನ್ಕೊಳಕತ್ತೀನಿ. ಮಕ್ಕಳದು ಟೈಮ್ ಟೇಬಲ್ ಹೆಚ್ಚು ಕಮ್ಮಿ ಆಗಿದ್ದರಿಂದ ಹೋಗೋದಾಗವಲ್ತು. ನೋಡಿರಿ ಈ ಥರ ಸ್ವಲ್ಪ ತಿಳಿಯಾಗಿನೇ ಮಾಡೀನಿ, ಅಂದ್ರೆ ಸಾಲ್ತೈತಿ. ಇಲ್ಲಿಕ್ಕೆ ಸ್ವಲ್ಪ ಕಡಿಮೆ ಬಿದ್ದಂಗೆ ಆಗತ್ತೆ ರೀ. ಸಣ್ಣದೈತ್ರಿ ಅದು ಹೀರಿಕಾಯಿ. ನೋಡಿರಿ ಶೇಂಗಾದ ಪುಡಿ ಹೆಚ್ಚಿ ಮಾಡೀನಿ. ಆಗ ಬಂದು ನೋಡ್ರಿ ಕೃಷ್ಣಂದು ಕೆಲಸ. ಕೈ ಬಿಡು, ಎಲ್ಲಿ ಬೇಕಲ್ಲ ಕೈ ಹಚ್ಚಿ. ಅದನ್ನ ಹಂಗೆ ಚೈನ್ ಮಾಡ್ಕೋಬಾರ್ದಂಗೆ ಕೈ ಬಿಡು ನೋಡೋಣ. ಬಿಡು, ಬರೇ ಅದ್ರ ಮ್ಯಾಗೆ ಕೈ ರೀ ಚಂತನ. ಆ ಹಿಟ್ಟು ಮುಟ್ಬೇಡ ಅಂದಿನಿ, ಮತ್ತೆ ಬಂದು ಕಾರ್ಬಾರ್ ಅದೇ ಮಾಡ್ತೀನಿ. ಚಂತನ ಅದೇ ಮತ್ತೆ ನೀನು ಕುತ್ಲಾ 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 ಅಂತ ನಡೆ. ಇನ್ನೊಂದಿಲ್ಲ ಮುನ್ನೊಂದಿಲ್ಲ, ಬರೇ ಕುತ್ರದ ಸಡಗ್ರಿ ಇವನಿಗೆ. ಅದೊಂದು ಸಣ್ಣ ಕುತ್ರ, ಇದೊಂದು ದೊಡ್ಡ ಕುತ್ರ. ನೋಡ್ರಿ ಹೆಂಗೆ ಇನ್ನೇ ಈಗ್ರಿ ಎಂಥ ಚಂದ ಮಾಡಿಟ್ಟಿದ್ದೆ ನೋಡ್ರಿ. ಎಲ್ಲ ಅಂಟ್ಕೊಳ ಮಾಡಿಟ್ಟು ಮಗ. ಎಷ್ಟು ಚಂದ ಮಿದ್ದಿಟ್ಟಿದ್ನಿ. ಈಗ ಮಕ್ಕಳು ಗಲಾಟೆ ಮನೆಯೊಳಗೆ ಯಪ್ಪ ಸಾಕಾಗ್ಬಿಡ್ತದೆ ನೋಡ್ರಿ ಒಂದೊಂದು ಸರಿ. ಗಡುಗುಡು ಬಾಯಲಾಗಲೇ ಪೌಷ್ಯತೆ ಆತ ಮಮ್ಮ. ಆ ಚಪಾತಿ ಇದ್ರ ಮ್ಯಾಗಿಂದ ಇದು ಇತ್ತಲ್ಲ ಎಲ್ಲೈತಿ ಮುಚ್ಚಬೇಕವ. ಲಗುಟ್ ಗಾಳಿಗೆ ಇದಾತವ, ಬಿರುಸ ಬಿಡ್ತಾವ್ರಿ ಹಿಂದಲ್ಲೇ ಚಪಾತಿ. ಮತ್ತೊಂದು ಚಪಾತಿನೇ. ಓ ಮನಿ ಲೈಟ್ ನೋಡ್ಬೇಡ, ಅದಕ್ಕೆ ದಿಮ್ ದಿಮ್ ಅಂತ. ಬೆಳಗ್ಗೆ ಲಗುಟ್ ಹೇಳ್ಬೇಕಾ, ಊಟ ಮಾಡ್ರಿ ಈಗ. ಬರೇ ಸುಟ್ಟಿದ ಹದಿ ನೋಡ್ತಾನ್ರಿ ನನ್ನ ಮಗ. ಪೇಪರ್ ಬರೀ ಚಂದಾಗಪ್ಪ ಎಲ್ಲ. ಚೀಗ ಅಂದೆ ಊಟ ಮಾಡು. ಪಲ್ಯ ಮಸ್ತ್ ಆಗೈತ್ಲ. ಇವ್ರಿ ಪಚಡಿ ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಖಾರ ಎಣ್ಣೆ ಉಪ್ಪು ಇದಿದ್ರು ಸಾಕಂತಾರೆ ಇವ್ರು. ಪಲ್ಯನೂ ಬೇಡ ಅಂತಾರೆ ನನ್ನ ಮಕ್ಕಳು. ಊಟ ಮಾಡೋಣ ಬರ್ರಿ, ಸಿಂಪಲ್ ಊಟ ನೋಡ್ರಿ ಫ್ರೆಂಡ್ಸ್ ಇವತ್ತ. ಯಪ್ಪ ಮಳೆ ಗಾಳಿ ಎದ್ದೈತ್ರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ. ಲೈಟ್ ಒಂದು ಹೋಗ್ಬಿಟ್ಟವು. ಮತ್ತು ಇದೇನಂತ ಅನ್ಬೇಡ್ರಿ, ಚಾರ್ಜಿಂಗ್ ಲೈಟ್ ಇದು. ಮತ್ತು ಚಂತನ ಹಿಂಗೆ ಮೈಯಲ್ಲ ಸಿ ಹೇ ನಿನ್ನ ಹುಚ್ಚ ಮಲ್ಲ, ಹಳೆ ಹುಚ್ಚ ಮಲ್ಲ ಅಸಕ್ಕ. ಅಲ್ಲೊಂದು ಇಲ್ಲೊಂದು ನಮ್ಮ ಮನೆಯೊಳಗೂ ಈ ಜಂಡಿಗೆ ಆಗ್ಯಾವ್ರಿ. ಇದ್ರ ವಂಶ ಪರಂಪರೆ ಹೆಚ್ಚಿಗಾಗಬಾರ್ದು. ಎಷ್ಟದಾವು ಅಷ್ಟೇ ಇರಬೇಕು. ಇರೋದ್ರೊಳಗೆ ಒಂದೇ ಎರಡು ಬೇರೆದವ್ರ ಮನೆಗೆ ಹೋದ್ರೂ ನಡೀತದೆ ನೋಡ್ರಿ. ಬಟ್ ನಮ್ಮ ಮನೆ ಇಷ್ಟ ಆದರೆ ಇಲ್ಲೇ ಇರ್ತಾವೆ, ಹೇಳೋಕ್ಕಾಗಲ್ಲ. ಕರೆಯದೇ ಬರುವ ಗೆಸ್ಟ್ಗಳು ಇವರೆಲ್ಲ. ಅಲ್ಲೊಂದು ಪುಟಾಣಿ ಐತೆ ನೋಡ್ರಿ. ಜಂಡಿಗೆ ಯಾವುದೇನಲ್ಲ. ಹೌದೌದು ಫ್ರೆಂಡ್ಸ್, ಹೌದು. ಸಣ್ಣ ಸಣ್ಣ ಇರ್ತಾವಲ್ರಿ, ಕಾಲು ಕಾಣಿಸೋದೇ ಇಲ್ಲ. ಇದ್ರದ್ದು ಕಾಲು ನೀಟಾಗಿ ಕಾಣಕತ್ತಾವ. ನಡೀರಿ. ಮನುಷ್ಯರಾದ್ರೆ ಕರೀಲಾರ್ದ ಯಾರ ಮನೆಗೆ ಹೋಗಲ್ರಿ. ಬಟ್ ಪ್ರಾಣಿಗಳು, ಹಲ್ಲಿಗಳು, ಈ ಥರ ಜಿರಳೆಗಳೇ ಕರೀಲಾರ್ದ ಮನೆಗೆ ಬರ್ತಾವೆ. ನಡ್ರಿ. ಟೈಮ್ ಬಂದು 12 ಗಂಟೆ ಆಗೋಯ್ತ್ರಿ. ಎಷ್ಟು ಲಗುಟ್ ಊಟ ಮಾಡಿಸಿದ್ರು ನನ್ನ ಮಕ್ಕಳು ಹಣೆ ಬರ ಇಷ್ಟ ಆಗ್ಬಿಟ್ಟೈತಿ. ನಡ್ರಿ. ಈಗ ಲೈಟ್ ಹೋಗ್ಯಾವ್ರಿ. ಮಕ್ಕಳಂತೂ ಮುಕ್ಕೊಳಂಗಿಲ್ಲ ಪ್ಯಾನ್ ಇರ್ಲಿಕ್ಕಂದ್ರೆ. ಅದಕ್ಕೆ ಅಲ್ಲಿ ಗ್ಯಾಲ್ರಿ ತೆಗೆದು ಸ್ವಲ್ಪ ಅಲ್ಲೇ ಗಾಳಿ ಬರ್ತದ್ರಿ, ಅಲ್ಲೇ ಮುಕ್ಕೋಸೋ ಪ್ರಯತ್ನ ಮಾಡ್ತೀನಿ. ಈಗ ಬೆಳಗ್ಗೆ ಸಿಗೋಣ.